ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಾರದಾ. ಯುಗಾದಿ ಹಬ್ಬದ ಶುಭಾಶಯಗಳು ರೀ ಎಂದು ಶಾರದಾ ಹೇಳುತ್ತಾ ಇರುವಾಗ ಅನಾಮಿಕ ಭಾವನ ಶಾರದಳ ಹತ್ರ ಬರ್ತಾರೆ. ನನ್ನ ಮನೆಗೆ ಹೊಸದಾಗಿ ಬಂದ ಸೊಸೆಯರಮ್ಮ ಇವರು. ದೊಡ್ಡ ಸೊಸೆ ಹೆಸರು ಅನಾಮಿಕಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾಳೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಂದು ಹೇಳುತ್ತಾಳೆ. ಚಿಕ್ಕ ಸೊಸೆ ಹೆಸರೇನೋ ಭಾವನಾ ಎಂದು ಶಾರದಾ ಅನ್ನುತ್ತಲೇ ಭಾವನಾ ನಮಸ್ಕಾರ ಮಾಡುತ್ತಾಳೆ. ಮೊದಲು ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಭಾವನ ಸೇರಿ ಹೊಸ ಸೊಸೆಯರಾಗಿ ನಮ್ಮ ಅತ್ತೆ ಶಾರದಾ ಅವರ ಮನೆಯಲ್ಲಿ ಹೊಸ ಸೊಸೆಯ ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ. ಹೇಗಿದೆಯೋ ಹೇಳಿ. ನೀವು ಕೂಡ ಎಲ್ಲರ ಜೊತೆ ಯುಗಾದಿ ಹಬ್ಬ ನಡೆಸಬೇಕು. ಈ ಕಡೆ ಅತ್ತೆ ಮನೆಯಾದರೂ ಆ ಕಡೆ ಅಮ್ಮನವರ ಮನೆಯಾದರೂ ಹಬ್ಬದ ದಿನ ಎಲ್ಲರೂ ಕಲಿತು ಬೆರೆತು ಅಂದವಾಗಿ ಇರಬೇಕು. ಮತ್ತೆ ಇನ್ನು ಕಥೆಯೊಳಗೆ ಹೋಗುವ ಮೊದಲು ನಮ್ಮ ಮನವಿ ಅದೇ ರೀ, ನಮ್ಮ ಅನಾಮಿಕ ಕನ್ನಡ ಸ್ಟೋರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಹೊಡಿರಿ, ಲೈಕ್ ಜೊತೆ ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಹಾಕ್ಬಿಡಿ. ಶಾರದಳ ಮನೆಗೆ ಅನಾಮಿಕ ಭಾವನ ಸೊಸೆಯರಾಗಿ ಬಂದು ತಿಂಗಳಾಗಿರುತ್ತದೆ. ಅನಾಮಿಕ ರಮೇಶನ ಹೆಂಡತಿ, ಭಾವನ ವಿನೋದನ ಹೆಂಡತಿ, ಇಬ್ಬರು ಹೊಸ ಸೊಸೆಯರು. ಒಂದು ದಿನ ರಮೇಶನಿಗೆ ಅನಾಮಿಕ ಟಿಫಿನ್ ಕೊಟ್ಟು, ಏನು ಅಂದ್ರೆ ನಾಳೆ ಯುಗಾದಿ ಹಬ್ಬ ಅಲ್ವಾ, ನಾನು ನನ್ನ ತವರು ಮನೆಗೆ ಹೋಗ್ಬೇಕು. ನನಗಾಗಿ ಅಲ್ಲಿ ಅಮ್ಮ ಅಪ್ಪ ತಂಗಿ ತಮ್ಮ ಎದುರು ನೋಡ್ತಾ ಇರ್ತಾರೆ. ನನ್ ಕೇಳಿದ್ರೆ ಏನು ಅನಾಮಿಕಾ, ಹೋಗಿ ಅಮ್ಮನ ಕೇಳು. ಏನೋ ಅತ್ತೆನ ಕೇಳ್ಬೇಕಾ? ನಾನ್ ಕೇಳಲ್ಲ, ನೀವೇ ಕೇಳಿ ಹೇಳಿ. ನಮ್ಮ ಮದುವೆ ಆದ ನಂತರ ಬರುವ ಮೊದಲ ಹಬ್ಬ ರೀ ಇದು. ನಂಗೆ ಗೊತ್ತು ಅನಾಮಿಕಾ, ನಮ್ಮ ಮದುವೆ ನಂತರ ಬರುವ ಮೊಟ್ಟ ಮೊದಲ ಹಬ್ಬ ಅಂತ. ನಾನು ನಿನ್ನ ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ. ನನ್ನನ್ನ ಯಾವ ವಿಧದಿಂದ ಕೇಳಿದ್ಯೋ ಅದೇ ರೀತಿ ನಮ್ಮ ಅಮ್ಮನ್ನ ಕೂಡ ಕೇಳು. ಅತ್ತೆನ ನೋಡಿದ್ರೆ ಭಯವಾಗುತ್ತೆ. ಭಯ ಏನಕ್ಕೆ ಹೇಳು, ಈ ದಿನದ ಅತ್ತೆ ಆ ದಿನದ ಸೊಸೆನೇ ಅಲ್ವಾ, ಎಲ್ಲವನ್ನೂ ಅರ್ಥ ಮಾಡ್ಕೋತಾಳೆ ನಮ್ಮಮ್ಮ. ಅತ್ತೆ ಹಾಗೆ ತಪ್ಪನ್ನ ಸರಿತಿದ್ದುತ್ತಾಳೆ, ಅಮ್ಮನ ಹಾಗೆ ಪ್ರೇಮವನ್ನು ಹಂಚ್ತಾಳೆ. ಹೋಗಿ ಕೇಳು ಅನಾಮಿಕಾ, ಅಮ್ಮ ಖಚಿತವಾಗಿ ಒಪ್ಕೋತಾಳೆ. ನಮಗೂ ಒಬ್ಬ ತಂಗಿ ಇದ್ದಾಳಲ್ಲ, ಹೆಣ್ಣು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೋತೀವಿ ಬಿಡು ಎಂದು ರಮೇಶ್ ಟಿಫಿನ್ ತಿಂದು ಹೊರಟು ಹೋಗುತ್ತಾನೆ. ಅನಾಮಿಕಾ ಮೌನವಾಗಿರುತ್ತಾಳೆ. ತನ್ನ ರೂಮಿನಲ್ಲಿ ಕೂತ್ಕೊಂಡು ಬೆಳೆ ಹೊಲದ ಲೆಕ್ಕವನ್ನು ನೋಡ್ತಾ ಇರುವ ವಿನೋದ್ ಹತ್ರಕ್ಕೆ ಹಾಲು ತಗೊಂಡು ಭಾವನ ಬರ್ತಾಳೆ. ಈ ಹಾಲು ಕುಡಿದು ಮಧ್ಯಾಹ್ನದವರೆಗೆ ಏನಿರುತ್ತೆ ಹೇಳಿ? ನೀವು ಕೂಡ ಭಾವನ ಹಾಗೆ ಟಿಫಿನ್ ಮಾಡಬಹುದಲ್ಲ? ನನಗೆ ಚಿಕ್ಕಂದಿನಿಂದ ಟಿಫಿನ್ ತಿನ್ನುವ ಅಭ್ಯಾಸವಿಲ್ಲ ಭಾವನಾ, ಒಂದು ಗ್ಲಾಸ್ ಹಾಲು ಮಾತ್ರವೇ ಕುಡಿತೀನಿ. ಏನು ಅಂದ್ರೆ? ಹೇಳು ಭಾವನಾ, ಏನಾದ್ರೂ ಬೇಕಾ? ನಾಳೆ ಯುಗಾದಿ ಹಬ್ಬ ಅಲ್ವಾ? ಹೌದು ಭಾವನಾ, ಹೊಸ ವರ್ಷ ಶುರುವಾಗುತ್ತೆ. ನಾನು ನನ್ನ ತವರು ಮನೆಗೆ ಹೋಗ್ತೀನಿ, ನಾನು ಖಚಿತವಾಗಿ ಬರ್ತೀನಿ ಅಂತ ನಮ್ ತಂದೆ ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ ರೀ. ಹೌದು ಭಾವನಾ, ಆದರೆ ನೀನು ನನ್ನೆಲ್ಲ ಕೇಳಬೇಕಾಗಿದ್ದು ನಮ್ಮ ಅಮ್ಮನ್ ಕೇಳು. ನಮ್ಮ ಮದುವೆ ನಂತರ ಬರುವ ಮೊದಲ ಹಬ್ಬ, ಅದು ಅಲ್ಲದೆ ಒಬ್ಬಳೇ ಒಬ್ಳು ಮಗಳು, ಮಾವ ಹಿಂಗ ಕೂಡ ಜೊತೆಗೆ ಯಾರು ಇಲ್ವಲ್ಲ, ಖಚಿತವಾಗಿ ನೀನು ಬರ್ತೀಯ ಅಂತ ಎದುರು ನೋಡ್ತಾ ಇರ್ತಾರೆ. ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವೇ ಅತ್ತನ್ ಕೇಳಿ ಹೇಳ್ಬೋದಲ್ವಾ? ಕೇಳಿ ಹೇಳ್ಬೋದು ಭಾವನಾ, ನಾನು ಕೇಳಿದ್ರೆ ನೀನು ಕೇಳ್ತಾ ಇದೀಯೇನಕ್ಕಪ್ಪ? ಸೊಸೆಗೆ ಬಾಯಿ ಇದೆ ಅಲ್ವಾ, ಸೊಸೆ ಕೇಳ್ತಾಳಲ್ವಾ. ಭಾವನ ಕೇಳ್ದಾಗ ಆಲೋಚಿಸ್ತೀನಿ ಅಂತ ಹೇಳ್ತಾಳೆ. ನಿಜಕ್ಕೂ ಇದೆಲ್ಲ ಏನಕ್ಕೆ ಹೇಳು? ಅತ್ತೆನ ಕೇಳ್ಬೇಕು ಅಂದ್ರೆ ಯಾಕೋ ಧೈರ್ಯ ಬರ್ತಾ ಇಲ್ಲ ರೀ. ಭಯ ಪಡ್ಬೇಡ ಭಾವನಾ, ಅಮ್ಮ ತುಂಬಾ ಒಳ್ಳೆಯವಳು. ಎಲ್ಲ ಪರಿಸ್ಥಿತಿಯನ್ನು ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೋತಾಳೆ. ನೀನ್ ಹೋಗಿ ಕೇಳು. ನಿನ್ನನ್ನ ಖಚಿತವಾಗಿ ನಮ್ಮಮ್ಮ ನಿಮ್ಮ ತಂದೆ ಹತ್ರ ಹಬ್ಬಕ್ಕೆ ಕಳಿಸ್ತಾಳೆ. ಹೋಗು ಭಾವನಾ, ಅಮ್ಮನ ಕೇಳು ಎಂದು ಹೇಳುತ್ತಾನೆ. ಭಾವನಾ ಮತ್ತೊಂದು ಮಾತು ಆಡದೆ ಆ ರೂಮಿನಿಂದ ಕಿಚನ್ ಒಳಗೆ ಹೋಗ್ತಾಳೆ. ಅನಾಮಿಕಾ ದಿಗಿಲಿನಿಂದ ಕಾಣಿಸುತ್ತಾಳೆ. ಅಕ್ಕ, ಭಾವ ಏನಂದ್ರು? ಅತ್ತೆ ಹತ್ರ ಮಾತಾಡು ಅಂತ ಹೇಳಿದ್ರು ಭಾವನಾ. ನಿನ್ನ ಮೈದ್ನ ಕೂಡ ಅದೇ ಹೇಳಿದ್ರು ಅಕ್ಕ, ನಮ್ಮಮ್ಮ ತುಂಬಾ ಒಳ್ಳೆಯವಳು, ಹೋಗಿ ಕೇಳು, ಅರ್ಥ ಮಾಡ್ಕೋತಾರೆ ಅಂತ. ನಿನ್ನ ನಿಮ್ ತಂದೆ ಹತ್ರ ಕಳಿಸ್ತೀನಿ ಅಂತ ಹೇಳಿದ್ರು. ಅದೇ ಮಾತು ನಿಮ್ ಭಾವ ಕೂಡ ಹೇಳಿದ್ರು ತಂಗಿ. ಇಬ್ಬರು ಹೋಗಿ ಅತ್ತೆನ ಕೇಳೋಣ ಅಕ್ಕ. ಕೇಳೋಣ ತಂಗಿ, ಕೇಳದೆ ಅಮ್ಮ ಕೂಡ ಅನ್ನ ಕೊಡಲ್ಲ ಅಂತ ದೊಡ್ಡವರು ಹೇಳ್ತಾರಲ್ಲ, ಹೋಗಿ ಕೇಳೋಣ ಎಂದು ಅಕ್ಕ ತಂಗಿಯರಿಬ್ಬರು ಕಿಚನ್ ಒಳಗೆಂದ್ಯಾ ಮನೆ ಬಾಗಿಲವರೆಗೂ ಬಂದು ನೋಡುತ್ತಾರೆ. ಮನೆ ಹೊರಗೆ ಅತ್ತೆ ಶಾರದಾ ತನ್ನ ಇಬ್ಬರು ಮಕ್ಕಳ ಜೊತೆ ಮಾತನಾಡುತ್ತಾ ಕಾಣಿಸುತ್ತಾಳೆ. ಅವರ ಮಾತುಗಳು ಕೂಡ ಕೇಳಿಸ್ತಾ ಇರುತ್ತೆ. ರಮೇಶು, ವಿನೋದು, ಈ ಹೊತ್ತು ನೀವಿಬ್ಬರು ಹೊಲದ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಏನಮ್ಮ, ಟೌನ್ಗೆ ಹೋಗುವ ಕೆಲಸವೇನಾದ್ರೂ ಇದೆಯಾ? ಅಣ್ಣಯ್ಯ, ನಿಂಗೇನು ಅರ್ಥವಾಗಿಲ್ವಾ? ನಾವು ಖಚಿತವಾಗಿ ಟೌನ್ಗೆ ಹೋಗ್ಲೇಬೇಕು. ನಾಳೆ ಯುಗಾದಿ, ಕನ್ನಡದವರ ಹೊಸ ವರ್ಷ. ಇಬ್ಬರು ಟೌನ್ಗೆ ಹೋಗಿ ಚೆಂಡು ಹೂವ, ಮಾವಿನ ಸೊಪ್ಪು, ಕಾಯಿ, ಹೊಸ ಬೆಲ್ಲ, ಹೊಸ ಎಂದು ವಿನೋದ್ ಹುಷಾರಾಗಿ ಹೇಳ್ತಾ ಇದ್ರೆ ಶಾರದಾ ಅಡ್ಡಪಡಿಸುತ್ತಾಳೆ. ಚಿಕ್ಕವನೇ, ಅದನ್ನ ಮಾಡೋದಕ್ಕೆ ನನ್ನ ಹೊಸ ಸೊಸೆಯರಿದ್ದಾರೆ. ನೀವು ಮಾತ್ರ ನಿಮ್ಮ ಅತ್ತೆ ಮನೆಗೆ ಹೋಗಿ ಬರಬೇಕು
ಎಂದು ಶಾರದಾ ಹೇಳಿದ ಮಾತನ್ನು ಕೇಳಿ ಹೊಸ ಸೊಸೆಯರಿಬ್ಬರು ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಏನಮ್ಮ ನೀನ್ ಮಾತಾಡುದು? ನಾವು ನಮ್ಮತ್ತೆ ಮನೆಗೆ ಹೋಗೋದೇನಮ್ಮ? ಇಲ್ಲಿ ನೋಡಿ ಮಕ್ಕಳೇ, ನಿಮ್ಗೆ ಹೊಸದಾಗಿ ಮದುವೆ ಆಗಿದೆ, ಮೊದಲ ಹಬ್ಬ ಬಂದಿದೆ. ಈಗ ನಂಗೂ ನಿಮ್ಮ ಅಪ್ಪಂಗೂ ಹೊಸ ಸೊಸೆಯರ ಜೊತೆ ಸೇರಿ ಯುಗಾದಿ ನಡೆಸ್ಬೇಕು ಅಂತ ಹೇಗಿದೆಯೋ, ನಿಮ್ಮ ಅತ್ತೆ ಮಾವಂದಿರಿಗೆ ಕೂಡ ಮಗಳು ಒಳ್ಳೆಯನ ಜೊತೆ ಯುಗಾದಿ ನಡೆಸ್ಬೇಕು ಅಂತ ಇರುತ್ತಲ್ಲ. ನಿನ್ನ ಒಳ್ಳೆ ಮನಸ್ಸು ಅರ್ಥವಾಯ್ತಮ್ಮ. ನಾನು ನಮ್ಮ ಅತ್ತೆ ಮನೆಗೆ ಹೋಗಿ ಅವರನ್ನ ಕರ್ಕೊಂಡ್ ಬರ್ಬೇಕು. ತಮ್ಮ ಹೋಗಿ ತನ್ನ ಮಾವನ್ನ ಕರ್ಕೊಂಡ್ ಬರ್ತಾನೆ. ಆಗ ಎಲ್ರೂ ಸೇರಿ ನಮ್ಮ ಮನೆಯಲ್ಲಿ ಯುಗಾದಿ ನಡೆಸಬಹುದು, ಅಷ್ಟೇ ಅಲ್ವಾ? ಹೌದು ಮಗನೇ, ಆಗ ಯುಗಾದಿ ದಿನ ಯಾರು ದುಃಖ ಪಡಲ್ಲ. ಈ ಯುಗಾದಿ ಹಬ್ಬ ಎಲ್ಲರಿಗೆ ಸಂತೋಷವನ್ನೇ ಕೊಡುತ್ತೆ. ಇಬ್ಬರು ಸೊಸೆರು ಬಂದ ಮೇಲೆ ನಮ್ಮ ಮನೆಯಲ್ಲಿ ನಡೀತಾ ಇರುವ ಮೊದಲ ಹಬ್ಬ ಅಲ್ವಾ ಇದು. ಎಲ್ಲರಿಗೂ ಆನಂದವನ್ನು ಕೊಡ್ಬೇಕು ಹೊರತು ದುಃಖ ಅಲ್ಲ. ಇನ್ ಹೋಗಿ ಎಂದು ಶಾರದಾ ಹೇಳುತ್ತಾಳೆ. ರಮೇಶ್ ವಿನೋದ್ ಇಬ್ಬರು ಹೊರಟು ಹೋಗುತ್ತಾರೆ. ಶಾರದಾ ಬಾಗಿಲ ಕಡೆ ನೋಡುತ್ತಾಳೆ. ಆನಂದದಿಂದ ತನ್ನನ್ನೇ ನೋಡ್ತಾ ಇರುವ ಹೊಸ ಸೊಸೆಯರಿಬ್ಬರು ಕಾಣಿಸುತ್ತಾರೆ. ಬನ್ನಿ ಸೊಸೆಂದ್ರೆ, ಅಲ್ಲೇನು ಮಾಡ್ತಾ ಇದ್ದೀರಾ ಎಂದು ಕರೆಯುತ್ತಲೇ ಅನಾಮಿಕ ಭಾವನ ಸಂತೋಷದಿಂದ ಶಾರದಾಳ ಹತ್ರಕ್ಕೆ ಬರ್ತಾರೆ. ನಾನು ಕೂಡ ಸೊಸೆಯಿಂದ ಅತ್ತೆಯಾಗಿ ಬೆಳೆದಿದ್ದೀನಿ. ನಿಮ್ಮ ಸೊಸೆಯರ ಮನಸ್ಸು ನಂಗೆ ಅರ್ಥವಾಗಲ್ವಾ ಹೇಳಿ? ನಿನ್ನ ತವರು ಮನೆಯವರು ಕೂಡ ಇಲ್ಲಿಗೆ ಬರ್ತಾರೆ ಸೊಸೆಂದ್ರೆ. ನೀವು ಅತ್ತೆ ಅಲ್ಲ ಅತ್ತೆ, ಅತ್ತೆ ರೂಪದಲ್ಲಿ ಇರುವ ಅಮ್ಮ. ಒಳಗಡೆ ಬೈಕೊಂತ ಹೊರಗೆ ಮಾತ್ರ ಹೊಗಳ್ತಾ ಇದ್ದೀರಲ್ಲ ಸೊಸೆ. ಇಲ್ಲ ಅತ್ತೆ, ಯಾವ ಮಾತ್ರ ವರದಕ್ಷಿಣೆ ತಗೊಳ್ಳದೆ ನಮ್ಮನ್ನ ಸೊಸೆಯಾಗಿ ತಂದಾಗಲೇ ನಿಮ್ಮ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಂಡ್ವಿ. ಹೊಸ ಸೊಸೆಯರು ಸೇರಿ ನನ್ನನ್ನ ಎವರೆಸ್ಟ್ ಶಿಖರ ಹತ್ತಿಸ್ಬೇಕು ಅಂತ ನೋಡ್ತಾ ಇದ್ದೀರಾ, ಇಲ್ಲ ಅಂದ್ರೆ ಹೊಲದ ಹತ್ರ ಇರುವ ತಾಳೆ ಮರನ ಹತ್ತಿಸ್ಬೇಕು ಅಂತ ಭಾವಿಸ್ತಾ ಇದ್ದೀರಾ? ನಿಜ ಹೇಳ್ತಾ ಇದೀವಿ ಅತ್ತೆ. ಹೇಳಿದ್ದು ಸಾಕು ಹೊರತು ದೊಡ್ಡ ಸೊಸೆ, ನೀನು ಪದ್ಮಮ್ಮನ ಮನೆಗೆ ಹೋಗಿ ಮಾವಿನ ಸೊಪ್ಪು ಕಾಯಿ ಕೇಳಿ ತಗೊಂಬ. ಅಮ್ಮ ಅತ್ತೆ, ಆ ಪದ್ಮಮ್ಮ ಯಾರೋ ನಂಗೆ ಗೊತ್ತಿಲ್ಲ. ನಾನ್ ಹೋಗಿ ಮಾವಿನ ಸೊಪ್ಪು ಕಾಯಿ ಬೇಕು ಅಂತ ಹೇಗ್ ಕೇಳ್ತೀನಿ ಹೇಳಿ? ನನ್ನಿಂದ ಆಗಲ್ಲ ಅತ್ತೆ, ನೀವೇ ಹೋಗಿ ತಗೊಂಬನ್ನಿ. ಏನ್ ಹೇಳಿದ್ರು ನಾನು ಕೇಳಲ್ಲ ಅನಾಮಿಕಾ. ನಾನು ಹೇಳಿದ ಕೆಲಸ ನೀನು ಮಾಡ್ಬೇಕು ಅಷ್ಟೇ. ಹೋಗು ಸೊಸೆ, ಭಯಪಡಬೇಡ. ಪದ್ಮಮ್ಮ ತುಂಬಾ ಒಳ್ಳೆಯವಳು, ಹೋಗು ಎಂದು ಹೇಳುತ್ತಲೇ ಇನ್ನು ತಪ್ಪಲ್ಲ ಎಂದು ಅನಾಮಿಕಾ ಭಾವಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅತ್ತೆ, ನಾನ್ ಹೋಗಿ ಮನೆಯಲ್ಲಿ ಕೆಲಸ ನೋಡ್ಕೋತೀನಿ. ಇದುವರೆಗೂ ಮಾಡಿದ ಮನೆ ಕೆಲಸ ಸಾಕಮ್ಮ ಸೊಸೆ. ನೀನು ರಾಮಯ್ಯನ ಮನೆಗೆ ಹೋಗಿ ಬೇವಿನ ಹೂವು, ಹೊಸ ಹುಣಸೆ ಹಣ್ಣು, ಚೆಂಡು ಹೂವ ಇರುತ್ತೆ, ಹೋಗಿ ತಗೊಂಬಾ. ಹಾಗೆ ಅತ್ತೆ, ಆ ರಾಮಯ್ಯನವರ ಮನೆ ಯಾವ ಕಡೆ ಇರುತ್ತೆ ಹೇಳಿ? ಹೋಗಿ ನೀವು ಹೇಳಿದ್ದನ್ನ ತಗೊಂಡ್ಬರ್ತೀನಿ ಎಂದು ಭಾವನ ಕೇಳುತ್ತಲೇ ರಾಮಯ್ಯನ ಮನೆ ಎಲ್ಲಿದೆಯೋ ಶಾರದಾ ವಿವರವಾಗಿ ಹೇಳುತ್ತಾಳೆ. ಇನ್ನು ಭಾವನ ಕೂಡ ಮನೆಯಿಂದ ಹೊರಡುತ್ತಾಳೆ. ಇನ್ನು ಮತ್ತೊಂದು ಕಡೆ ಪದ್ಮಮ್ಮನ ಮನೆಗೆ ಅನಾಮಿಕ ಬರುತ್ತಾಳೆ. ಯಾರಮ್ಮ ನೀನು? ಹೊಸದಾಗಿ ನೋಡ್ತಾ ಇದ್ದೀನಿ. ಯಾವ ಕಳತನ ಮಾಡಕ್ಕೆ ಬಂದಿಯೇನು? ಅಯ್ಯೋ ಚಿಕ್ಕಮ್ಮ, ನಾನು ಶಾರದಾವರ ಮನೆಗೆ ಬಂದ ಹೊಸ ಸೊಸೆ ಎಂದು ಹೇಳುತ್ತಲೇ ಪದ್ಮಮ್ಮ ಪ್ರೇಮದಿಂದ, ಏನೋ ನೀನು ನಮ್ ಶಾರದಮ್ಮನ ಸೊಸೆನಾ? ಹೌದು ಚಿಕ್ಕಮ್ಮ, ಅತ್ತೆ ನಿಮ್ಮ ಹತ್ರದಿಂದ ಮಾವಿನ ಸೊಪ್ಪು ಮಾವಿನಕಾಯಿ ತಗೊಂಬ ಅಂತ ಹೇಳಿದ್ದಾರೆ. ನೀನ್ ಹೋಗಿ ಮನೆಯಲ್ಲಿ ಕುತ್ಕೋತಾಯಿ, ನಾನು ಹಿತ್ತಲಿಗೆ ಹೋಗಿ ತಗೊಂಬರ್ತೀನಿ. ಇಲ್ಲೇ ಇರ್ತೀನಿ ಚಿಕ್ಕಮ್ಮ, ಮಾವಿನ ಸೊಪ್ಪು ಕಾಯಿನ ತಂದ್ಕೊಡಿ, ನಾನು ಇಲ್ಲೇ ಇರ್ತೀನಿ ಎಂದು ಹೇಳುತ್ತಲೇ ಪದ್ಮಮ್ಮ ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಭಾವನ ಕೂಡ ರಾಮಯ್ಯ ಅವರ ಮನೆಗೆ ಬರುತ್ತಾಳೆ. ಚಿಕ್ಕಪ್ಪನವರೇ, ಚಿಕ್ಕಪ್ಪನವರೇ ಎಂದು ಗಟ್ಟಿಯಾಗಿ ಕರೆಯುತ್ತಾಳೆ. ರಾಮಯ್ಯ ಮನೆಯೊಳಗಿಂದ ಹೊರಗೆ ಬರುತ್ತಾನೆ. ಏನಮ್ಮ, ನೀನು ನಮ್ಮ ಶಾರದಮ್ಮನ ಹೊಸ ಸೊಸೆ ಅಲ್ವಾ? ಹೌದು ಚಿಕ್ಕಪ್ಪನವರೇ, ಅತ್ತೆ ನಿಮ್ಮ ಹತ್ರದಿಂದ ಪ್ರತಿ ಯುಗಾದಿಗೆ ಇದು ನಮ್ಗೆ ಮಾಮೂಲೆ ತಾಯಿ. ಬೇವಿನ ಹೂವು, ಹುಣಸೆಕಾಯಿ, ಚೆಂಡು ಹೂವ ಅಷ್ಟೇ ಅಲ್ವಮ್ಮ ತಗೊಂಬ ಅಂತ ಹೇಳಿದ್ದು ನಿಮ್ಮತ್ತೆ. ಹೌದು ಚಿಕ್ಕಪ್ಪನವ್ರೆ. ಇರಮ್ಮ ತಾಯಿ, ತಗೊಂಬರ್ತೀನಿ ಎಂದು ಹೇಳಿ ರಾಮಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಮಾವಿನ ಸೊಪ್ಪು ಕಾಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾಳೆ ಪದ್ಮಮ್ಮನ ಹತ್ತಿರದಿಂದ. ಶಾರದಾ ನೋಡೆ, ಎಲ್ಲ ಮೇಲೆ ಸಾಧಿಸಿದೆ ದೊಡ್ಡ ಸೊಸೆ ಎಂದು ಮೆಚ್ಚಿಕೊಳ್ಳುತ್ತಾ ಇರುವಾಗ ಭಾವನ ಕೂಡ ಬೇವಿನ ಹೂವು, ಹುಣಸೆಕಾಯಿ, ಚೆಂಡು ಹೂವು ತಗೊಂಡು ಅವರ ಹತ್ರ ಬರ್ತಾಳೆ. ವಾರೆವಾ ಸೊಸೆ, ನೀನು ಕೂಡ ಸಾಧಿಸಿ ಬಂದಿದ್ಯಮ್ಮ. ನನ್ನ ಮನೆಗೆ ಬಂದ ಹೊಸ ಸೊಸೆನ ನೋಡ್ತಾ ಇದ್ರೆ ಭಲೆ ಸಂತೋಷವಾಗ್ತಿದೆ. ಇನ್ನು ಹೋಗಿ, ಇನ್ನು ಕೆಲಸವಿರುತ್ತಲ್ಲ ನೋಡ್ಕೊಳ್ಳಿ, ಹೋಗಿ ಎಂದು ಅತ್ತೆ ಹೇಳುತ್ತಾಳೆ. ಇನ್ನು ಅನಾಮಿಕ ಭಾವನ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಯುಗಾದಿ ಹಬ್ಬದ ದಿನ ಶಾರದಳ ಮನೆ ಮಾವಿನ ತೋರಣಗಳಿಂದ, ಚೆಂಡು ಹೂವಿನಿಂದ ಅಂದವಾಗಿ ತಯಾರಾಗಿರುತ್ತದೆ. ದೊಡ್ಡ ಸೊಸೆ ಅನಾಮಿಕ, ಅಮ್ಮ ಅಪ್ಪ ಸುಜಾತ ರಾಜೆಯರು ಬರುತ್ತಾರೆ. ಚಿಕ್ಕ ಸೊಸೆ ಭಾವನಳ ತಂದೆ ಚಿನ್ನಯ್ಯ ಅಲ್ಲಿಗೆ ಬರುತ್ತಾನೆ. ಎಲ್ಲರ ಜೊತೆ ಶಾರದಳ ಮನೆ ಎಷ್ಟೋ ಸಂಭ್ರಮದಿಂದಿರುತ್ತದೆ. ಅತ್ತಿ ಶಾರದಾ ತನ್ನ ಹೊಸ ಸೊಸೆ ಅನಾಮಿಕ ಭಾವನರ ಜೊತೆ ಸೇರಿ ಯುಗಾದಿ ಪಚ್ಚಡಿ ಮಾಡುತ್ತಾಳೆ. ಸೊಸೆ ಅಂದ್ರೆ, ಯುಗಾದಿ ದಿನ ಮುಖ್ಯವಾದ ಅಡಿಗೆ ಅಂದ್ರೆ ಯುಗಾದಿ ಪಚ್ಚಡಿ. ಷಡ್ರುಚಿಗಳ ಸಮ್ಮೇಳನವಾಗಿ ಮಾಡುವ ಈ ಪಚ್ಚಡಿ ನಮ್ಮ ಜೀವನದಲ್ಲಿ ನಡೆಯುವ ವಿವಿಧ ಅನುಭವಗಳನ್ನು ಸೂಚಿಸುತ್ತೆ. ಜೀವನದಲ್ಲಿ ಎಲ್ಲ ಭಾವನೆಗಳು ಹೇಳುವ ಭಾವವೇ ಇದರಲ್ಲಿಯೇ ಇದೆ. ಪಚ್ಚಡಿಯಲ್ಲಿ ಸೇರಿಸುವ ಒಂದೊಂದು ಪದಾರ್ಥಗಳು ಒಂದೊಂದು ಅನುಭವಕ್ಕೂ ಪ್ರತೀಕ ಎಂದು ಹೇಳುತ್ತಾ ಇದ್ದರೆ ಸೊಸೆಯಂದರು ಮಾತ್ರವೇ ಅಲ್ಲದೆ ಎಲ್ಲರೂ ಕೇಳಿಸ್ಕೊತಾ ಇರ್ತಾರೆ.
ಹುಣಸೆ ಹಣ್ಣು ಹುಳಿ, ನ್ಯಾಯವಾಗಿ ವ್ಯವಹಾರ ಮಾಡಬೇಕಾದ ಪರಿಸ್ಥಿತಿಗಳು, ಮಾವಿನಕಾಯಿ ಚೂರುಗಳು ಒಗರು, ಇದೇನೋ ಹೊಸ ಸವಾಲುಗಳು. ಇನ್ನು ಉಪ್ಪು ಜೀವನದಲ್ಲಿ ಉತ್ಸಾಹ, ರುಚಿಗೆ ಸಂಕೇತ, ಬೆಲ್ಲವೇನೋ ಸಿಹಿ, ಆನಂದಕ್ಕೆ ಪ್ರತೀಕ ಅಮ್ಮ, ಬೇವಿನ ಹೂವು ಕಹಿ, ದುಃಖ ತರುವ ಅನುಭವಗಳು, ಇನ್ನು ಖಾರ ಸಹಾನುಭೂತಿ ಬರುವ ಪರಿಸ್ಥಿತಿಯನ್ನ ತಿಳಿಸುತ್ತೆ ಎಂದು ಶಾರದಾ ವಿವರವಾಗಿ ಹೇಳುತ್ತಲೇ ಅಲ್ಲಿರುವ ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ತುಂಬಾ ಚೆನ್ನಾಗಿ ಹೇಳ್ದಿ ತಂಗಿಯಮ್ಮ. ಹೌದು ತಂಗಿಯಮ್ಮ, ನೀನ್ ಹೇಳಿದ್ದೆಲ್ಲ ನಿಜಗಳೇ. ಯುಗಾದಿ ಪಚ್ಚಡಿ ಅಂದ್ರೆ ಜೀವನ, ಜೀವನವೆಂದರೆ ಯುಗಾದಿ ಪಚ್ಚಡಿ. ನಿಜ ಅತ್ತಿಗೆ, ಎಲ್ಲರಿಗೂ ಅರ್ಥವಾಗುವ ಹಾಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಷ್ಟಾದ್ರೂ ನನ್ನ ಹೆಂಡತಿ ಅಲ್ವಾ ಭಾವನವ್ರೆ, ಅಷ್ಟು ಮಾತ್ರ ಇಲ್ಲದೆ ಹೇಗೆ ಹೇಳಿ. ಸಾಕು ಬಿಡಿ ಸಂಭ್ರಮ. ಸೊಸೆಂದ್ರೆ ಯುಗಾದಿ ಪಚ್ಚಡಿ ತಯಾರಾಗಿದೆ, ಎಲ್ಲರಿಗೆ ಕೊಟ್ಟುಬಿಡಿ. ಹಾಗೆ ಅತ್ತೆ ಎಂದು ಅನಾಮಿಕ ಭಾವನ ಸೇರಿ ಯುಗಾದಿ ಪಚ್ಚಡಿ ಎಲ್ಲರಿಗೂ ಕೊಡುತ್ತಾರೆ. ಎಲ್ಲರೂ ಆನಂದದಿಂದ ತೆಗೆದುಕೊಳ್ಳುತ್ತಾರೆ. ಹಬ್ಬವೆಂದರೆ ಎಲ್ಲರೂ ಸೇರಿ ಮಾಡುವ ದೊಡ್ಡವರ. ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಎಣೆಯಿಲ್ಲದ ಆನಂದವನ್ನು ಹಂಚಬೇಕು ಎಂದು ಕೋರಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಕಾಂಕ್ಷೆಗಳು, ಎಲ್ಲರಿಗೂ ಶುಭಾಶಯಗಳು ಎಂದು ಹೇಳುತ್ತಾರೆ ಎಲ್ಲರೂ. ಅಡಿಗೆ ತಿಂಡಿಗಳಿಂದ ತರತರವಾದ ಭೋಜನದಿಂದ ಎಲ್ಲರೂ ಎಷ್ಟೋ ಆನಂದದಿಂದ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೋತಾರೆ. ಒಂದು ದಿನದ ತಣ್ಣನೆಯ ಸಾಯಂಕಾಲ ವಾರಗಿತ್ತಿಯರು ಅನಾಮಿಕ ಭಾವನ ಬಾಲ್ಕನಿಯಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅರ್ಧರಾತ್ರಿ ಹೋಟೆಲ್ ಇಟ್ರೆ ಹೇಗಿರುತ್ತೆ ಭಾವನಾ? ಅಕ್ಕ, ನಾನು ಒಂದು ಮಾತು ಹೇಳು ತಂಗಿ. ನನ್ನ ಹತ್ರ ಏನಕ್ಕೆ ಸಂಕೋಚ ಪಡ್ತೀಯಾ? ನಮ್ಗೆ ಈ ಫುಡ್ ಬಿಸ್ನೆಸ್ ಕಲಿತು ಬರಲ್ಲ ಅನ್ಸುತ್ತೆ ಅಕ್ಕ. ಯಾಕೆ ಹಾಗಂತ ಇದೆಯಾ ತಂಗಿ? ನಾವು ಈಗಲೇ 3 ಬಿಸ್ನೆಸ್ ನ ಪ್ಲಾನ್ ಮಾಡಿದ್ವಿ, ಅದ್ರಲ್ಲಿ ಯಾವುದು ನಮಗೆ ಕಲಿತು ಬರ್ಲಿಲ್ಲ. ಈಗ ಈ ಅರ್ಧರಾತ್ರಿ ಹೋಟೆಲ್ ಕೂಡ ಕಲಿತು ಬರಲ್ಲ ಅಕ್ಕ. ನನ್ನ ಮಾತನ್ನ ಕೇಳಿ ಈ ಫುಡ್ ಬಿಸ್ನೆಸ್ ಬಗ್ಗೆ ಆಲೋಚನೆ ಪಕ್ಕದಲ್ಲಿಟ್ಟು ಹೀಗೆ ಚೆನ್ನಾಗಿ ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ಕೊಳ್ಳೋಣ. ನೀನ್ ಹಾಗೆ ಮಾತಾಡಿದ್ರೆ ಹೇಗೆ ತಂಗಿ? ಇನ್ ಹೇಗೆ ಮಾತಾಡ್ಬೇಕಕ್ಕ? ರಾತ್ರಿ 12ವರೆಗೆ ಯಾರು ತಿಂತಾರೆ ಹೇಳು? ನಿಂಗೆ ಅರ್ಥವಾಗ್ತಿಲ್ಲ ತಂಗಿ. ಅಂದ್ರೆ ಅವರು ಹಾಸ್ಟೆಲ್ ಇರುವವರು, ನೈಟ್ ಶಿಫ್ಟ್ ಮಾಡುವವರು ತುಂಬಾ ಜನ ಇರ್ತಾರೆ. ಅವರೇ ನಮ್ಮ ಅರ್ಧರಾತ್ರಿ ಹೋಟೆಲ್ಗೆ ಬಂಡವಾಳದಾರರು. ನನ್ನ ಮಾತು ಕೇಳಿ ಇದನ್ ಕೂಡ ಪ್ರಯತ್ನ ಮಾಡೋಣ ತಂಗಿ. ಸರಿ ಅಕ್ಕ, ಹೋಟೆಲ್ ಹೆಸರೇನು? ಅರ್ಧರಾತ್ರಿ ಆಹಾರ ಅಂತ ಹೆಸರಿಡೋಣ ತಂಗಿ. ಹೇಗಿದೆ ಹೇಳು? ಅರ್ಧರಾತ್ರಿ ಆಹಾರ ಏನಕ್ಕ? ಏನು ಚೆನ್ನಾಗಿಲ್ಲ, ತುಂಬಾ ಓಲ್ಡ್ ಆಗಿದೆ. ಹೆಸರು ಸ್ವಲ್ಪ ಸ್ಟೈಲಿಶ್ ಆಗಿರ್ಬೇಕು. ಮೂನ್ ಲೈಟ್ ಮೀಲ್ಸ್ ಅಂತ ಇಟ್ರೆ ಹೇಗಿರುತ್ತೆ? ಇಂಗ್ಲಿಷ್ ಹೆಸರಿಟ್ರೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ತಂಗಿ. ಹಾಗಂತ ಅಲ್ಲ ಅಕ್ಕ, ಕಸ್ಟಮರ್ಸ್ ಬರ್ಬೇಕು ಅಂತಂದ್ರೆ ಹೆಸರು ಕೂಡ ಆಕರ್ಷಣೀಯವಾಗಿರ್ಬೇಕು. ನೀನೇ ಆಲೋಚಿಸು. ಮೊದ್ಲು ಹೆಸರು ನೋಡ್ತಾರೆ, ಆಮೇಲೆ ಫುಡ್ ತಿನ್ನೋದಕ್ಕೆ ಬರ್ತಾರೆ. ಹಿಡ್ಸಿದ್ರೆ ಬೇರೆಯವ್ರಿಗೆ ಹೇಳ್ತಾರೆ. ಆಗ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ, ನಾವು ಅಂದುಕೊಂಡಿದ್ದನ್ನ ಸಾಧಿಸಿದ ಹಾಗಾಗತ್ತೆ ಎಂದು ಭಾವನಾ ಹೇಳಿದ ವಿಷಯದ ಬಗ್ಗೆ ಅನಾಮಿಕ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾಳೆ. ಇನ್ನೊಂದು ಕಡೆ ಮನೆಯಲ್ಲಿ ಟಿವಿ ನೋಡ್ತಾ ಇರುವ ಪ್ರಸಾದನಿಗೆ ವಾಟರ್ ತೆಗೆದುಕೊಂಡು ಕೊಡ್ತಾಳೆ ಶಾರದಾ. ವಾಟರ್ ಕುಡಿದ ನಂತರ, ಸೊಸೆಯರಿಗೆ ಹೋದ್ರು ಶಾರದಾ? ಯಾರು ಕಾಣಿಸ್ತಾ ಇಲ್ಲ. ಬಾಲ್ಕನಿಯಲ್ಲಿ ಕೂತ್ಕೊಂಡು ಅವರ ಫುಡ್ ಬಿಸ್ನೆಸ್ ಬಗ್ಗೆ ಚರ್ಚಿಸ್ತಾ ಇದ್ದಾರೆ. ಈ ಸಲ ಇಡುವ ವ್ಯಾಪಾರವಾದ್ರೂ ನಮ್ಮ ಸೊಸೆಯರಿಬ್ಬರಿಗೆ ಕಲಿತು ಬರ್ಬೇಕು. ನಾನು ಕೂಡ ಆಸೆ ಪಡ್ತಾ ಇದ್ದೀನಿ ರೀ. ಸೊಸೆಯರ ಸಂಪಾದನೆ ಬಂದ್ರೆ ನಮಗಿರುವ ಸ್ವಲ್ಪ ಆರ್ಥಿಕ ಭಾರ ಸ್ವಲ್ಪ ಕಡಿಮೆ ಆಗುತ್ತಲ್ವಾ? ನೀನು ಹೋಗಿ ಸೊಸೆಯರಿಗೆ ಏನಾದ್ರೂ ವ್ಯಾಪಾರದ ಸಲಹೆ ಕೊಡ್ಬೋದಲ್ಲ ಶಾರದಾ? ಹಾಗೆ ರೀ. ವಾಟರ್ ಸಾಕಾ? ಇನ್ನು ಸ್ವಲ್ಪ ತಗೊಂಬ ಅಂತೀರಾ? ಸಾಕು ಸಾಕು, ಇನ್ನು ನೀನ್ ಹೋಗು. ಏನಾದ್ರೂ ಬೇಕು ಅಂದ್ರೆ ನಾನು ಕರಿತೀನಿ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಬಹಳ ಆಲೋಚಿಸಿದ ಅನಾಮಿಕಳಿಗೆ ಭಾವನಾ ಹೇಳಿದ್ದು ಸರಿ ಅನಿಸುತ್ತದೆ. ನೀನ್ ಹೇಳಿದ್ದೆ ಸರಿ ತಂಗಿ, ಇಂಗ್ಲಿಷ್ ಹೆಸರು ಇಡೋಣ. ಮತ್ತೆ ಫುಡ್ ಐಟಮ್ಸ್ ಏನ್ ಅಂದ್ಕೊಂಡಿದ್ಯಾ ಅಕ್ಕ? ನಮ್ಮ ಸ್ಪೆಷಲ್ಸ್ ಬಿರಿಯಾನಿ, ಮ್ಯಾಗಿ, ಎಗ್ ರೈಸ್, ಹೀಗ ಬಹಳ ಕಡಿಮೆ ಐಟಮ್ಸ್ ಇರುತ್ತೆ, ಆದ್ರೆ ಟೇಸ್ಟ್ ಮಾತ್ರ ತುಂಬಾ ಹೆಚ್ಚಾಗಿರುತ್ತೆ. ಅದು ಸರಿ ಹೋಗಲ್ಲ ಅಕ್ಕ. ಶವರ್ಮಾ, ಪಾಸ್ತಾ, ಮಿಲ್ಕ್ ಶೇಕ್ ಕೂಡ ಇಡೋಣ. ತಂಗಿ, ನಾವು ನಡೆಸೋದು ಅರ್ಧರಾತ್ರಿ ಹೋಟೆಲ್, 5 ಸ್ಟಾರ್ ಹೋಟೆಲ್ ಏನಲ್ವಾ. ಫುಡ್ ಲವರ್ಸ್ಗೆ ಆಪ್ಷನ್ಸ್ ಇರಬೇಕು ಅಕ್ಕ, ಇಲ್ಲ ಅಂದ್ರೆ ಪಕ್ಕದ ಹೋಟೆಲ್ಗೆ ಹೋಗ್ತಾರೆ. ಅದಕ್ಕೆ ನಮ್ಮ ಹೋಟೆಲ್ ಅಲ್ಲಿ ಎಲ್ಲ ತರದ ಫುಡ್ಸ್ ಇಡೋಣ. ತಂಗಿ, ನಾನು ಮೊದ್ಲೇ ಹೇಳ್ತಾ ಇದ್ದೀನಿ, ಕಿಚನ್ ನನ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಅದು ಹೇಗೆ ಅಕ್ಕ? ನಂಗ್ ಕೂಡ ಅಡ್ಗೆ ಬರುತ್ತಲ್ಲ. ನನ್ನ ಪಾಸ್ತಾ ಟೇಸ್ಟ್ ಎಲ್ಲರಿಗಿಂತ ಬೆಸ್ಟ್ ಆಗಿರುತ್ತಲ್ಲ. ಅದು ನಿನ್ನ ಅಭಿಪ್ರಾಯ ಮಾತ್ರನೇ ತಂಗಿ. ಸರಿ ಬಿಡಕ್ಕ, ಒಂದು ಓಪನ್ ಕುಕಿಂಗ್ ಕಾಂಟೆಸ್ಟ್ ಇಡೋಣ. ಯಾರ ಅಡಿಗೆ ಹೆಚ್ಚಾಗಿ ಸೇಲ್ ಆಗುತ್ತೋ ಅದೇ ಮೇನ್ ಮೆನು. ಏನಂತೀಯಾ? ಮತ್ತೆ ನೀನು ಒಪ್ಕೋತೀಯಾ? ಒಪ್ಕೋತೀನಿ ತಂಗಿ, ಡೀಲ್ ಓಕೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅವರ ಗಂಡಂದಿರೋ ರಮೇಶ್ ವಿನೋದ್ ಅಲ್ಲಿಗೆ ಬರುತ್ತಾರೆ. ಇಬ್ಬರು ಎದ್ದು ನಿಲ್ಲುತ್ತಾರೆ. ಅಕ್ಕ ತಂಗಿಯರೇನು ಮತ್ತೆ ಏನಾದ್ರೂ ಪ್ಲಾನ್ ಮಾಡೋ ಹಾಗಿದೆ? ಮಿಡ್ ನೈಟ್ ಹೋಟೆಲ್ ಇಡ್ತಾ ಇದೀವಿ ರೀ.
ಹೌದು ಬಾವಾ, ಇಬ್ಬರು ಸೇರಿ ಮಿಡ್ ನೈಟ್ ಹೋಟೆಲ್ ಇಡ್ಬೇಕು ಅಂತ ಈಗಲೇ ಮಾತಾಡ್ಕೋತಾ ಇದ್ದೀವಿ. ಇಷ್ಟರಲ್ಲಿ ನೀವು ಬಂದ್ರಿ ಎಂದು ಅವರ ಮಿಡ್ ನೈಟ್ ಹೋಟೆಲ್ ಬಗ್ಗೆ ವಿವರವಾಗಿ ಹೇಳುತ್ತಾರೆ. ಆ ಐಡಿಯಾ ಅಣ್ಣ ತಮ್ಮಂದರಿಗೆ ಕೂಡ ಹಿಡಿಸುತ್ತದೆ. 2 ದಿನದ ನಂತರ ರಾತ್ರಿ 11:45 ಮೂನ್ ಲೈಟ್ ಅರ್ಧರಾತ್ರಿ ಹೋಟೆಲ್ ಮೇಲಕ್ಕೆ ಇಂಗ್ಲಿಷ್ ಬೋರ್ಡ್ ಮೇನ್ ಡೋರ್ ಹತ್ರ ಒಂದು ರಿಬ್ಬನ್ ಕಟ್ಟಿರುತ್ತಾರೆ. ಫುಡ್ ಲವರ್ಸ್ ಕೆಲವರು ಅಲ್ಲಿಗೆ ಬರುತ್ತಾರೆ. ಅಕ್ಕ, ಡೆಕೋರೇಷನ್ ಹೇಗಿದೆ? ಚೆನ್ನಾಗಿದೆ ತಂಗಿ, ಆದ್ರೆ ಲೈಟ್ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿರುತ್ತೇನೋ. ಇನ್ನು ಶುರು ಮಾಡೋದಕ್ ಮೊದಲೇ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ಯಾ ಅಕ್ಕ ಎಂದು ಅನ್ನುತ್ತಾ ಇರುವಾಗ ಅಲ್ಲಿಗೆ ಶಾರದಾ ಪ್ರಸಾದರು ಬರುತ್ತಾರೆ. ಲೈಟ್ಸ್ ಬೆಳಗುತ್ತಾ ಇರುವ ಹೋಟೆಲ್ ಅನ್ನ ನೋಡಿ ಸಂತೋಷ ಪಡುತ್ತಾರೆ. ಏನ್ ಸೊಸೆ ಅಂದ್ರೆ ಯಾರು ಏನು ಅಂತ ಡಿಸೈಡ್ ಮಾಡ್ಕೊಂಡ್ರ? ಮಾಡ್ಕೊಂಡಿದೀವಿ ಅತ್ತೆ. ನಾನು ಹುರುಳಿ ಸಾರು, ಚಿಕನ್ ಬಿರಿಯಾನಿ, ಭಾವನ ವೈಟ್ ಸಾಸ್ ಪಾಸ್ತಾ ಮತ್ತು ಶವರ್ಮಾ ಮಾಡ್ತಾಳೆ. ಯಾರ ಐಟಮ್ ಹೆಚ್ಚಾಗಿ ಮಾರಾಟವಾಡಿದ್ರೆ ಅವರದ್ದೇ ಮೈನ್ ಸ್ಪೆಷಲ್ ಇರುತ್ತೆ ಅತ್ತೆ. ತುಂಬಾ ಚೆನ್ನಾಗಿದೆ ಮಸೂಸೆ ಅಂದ್ರೆ ಜಗಳವಾಡದೆ ವ್ಯಾಪಾರ ಮಾಡ್ಕೊಳ್ಳಿ. ಹಾಗೆ ಅತ್ತೆ, ನೀವು ಮಾವೇ ಸೇರಿ ರಿಬ್ಬನ್ ಕಟ್ ಮಾಡಿ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು 12 ಗಂಟೆಯ ಸಮಯ. ಶಾರದಾ ದಂಪತಿಗಳು ರಿಬ್ಬನ್ ಕಟ್ ಮಾಡುತ್ತಾರೆ. ಹೋಟೆಲ್ ಓಪನ್ ಆಗುತ್ತದೆ. ಗಲಾಟೆ ಶುರುವಾಗುತ್ತದೆ. ಗಿರಾಕಿ ಬಂದು ಕೂತ್ಕೋತಾರೆ. ಶಾರದಾ ಕೌಂಟರ್ ಮೇಲೆ ಕೂತಿರ್ತಾಳೆ. ಆಂಟಿ, ಒಂದು ಪಾಸ್ತಾ ಬೇಕು. ಭಾವನಾ, ಒಂದು ಪಾಸ್ತಾ ತಗೊಂಬಾರಮ್ಮ ಎಂದು ಶಾರದಾ ಹೇಳುತ್ತಾಳೆ. ಕಿಚನ್ ನಲ್ಲಿರುವ ಅನಾಮಿಕಾ, ಭಾವನಾ ನಗುತ್ತಾರೆ. ವಾವ್ ತಂಗಿ, ನಿಂದೇ ಮೊದಲು ಮಾರಾಟವಾಯಿತು, ಅಭಿನಂದನೆಗಳು. ಥ್ಯಾಂಕ್ಸ್ ಅಕ್ಕ. ಇಷ್ಟರಲ್ಲಿ ಒಬ್ಬ ಹುಡುಗ ಕೌಂಟರ್ ಹತ್ರ ಬಂದು ಬಿರಿಯಾನಿ 3 ಪ್ಯಾಕೆಟ್ ಬೇಕು ಅಂತ ಹೇಳಿ ದುಡ್ಡು ಕೊಡುತ್ತಾನೆ. ಅನಾಮಿಕಾ, 3 ಬಿರಿಯಾನಿ ಅಮ್ಮ ಎಂದು ಹೇಳುತ್ತಾಳೆ. ಆಗ ಅನಾಮಿಕಾ, ಫುಲ್ ಚೇಂಜ್, 1 ಗಂಟೆಯಲ್ಲಿಯೇ ಫುಲ್ ರಶ್. ಟಿಫನ್ ನಲ್ಲಿ ಇಷ್ಟರಲ್ಲಿ ಗ್ಯಾಸ್ ಸಿಲಿಂಡರ್ ಆಗಿ ಹೋಗುತ್ತೆ. ಅಯ್ಯೋ, ಈಗ ಏನ್ ಮಾಡೋಣ ಅಕ್ಕ? ನಾನು ಮೊದ್ಲೇ ಹೇಳ್ದೆ ಬ್ಯಾಕಪ್ ಸಿಲಿಂಡರ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೀನ್ ಕೇಳಲಿಲ್ಲ. ಈಗ ಎಲ್ಲಿಗೆ ಹೋಗೋಣ? ಯಾರನ್ನ ಕೇಳೋಣ? ನೀವೇ ನೋಡ್ಕೋತೀನಿ ಅಂತ ಹೇಳಿ ನನ್ ಮೇಲೆ ಅರಷ್ಟೇ ಯಾಕೆ ಅಕ್ಕ? ಹಾಗೆ ಅಲ್ಲಿ ಇಬ್ಬರು ಸೊಸೆಯರ ಮಧ್ಯೆ ಮತ್ತೆ ಜಗಳ ಶುರುವಾಗುತ್ತದೆ. ಇಬ್ಬರು ಮಾತಿಗೆ ಮಾತು ಅಂದುಕೊಳ್ಳುತ್ತಾ ಇರುತ್ತಾರೆ. ಶಾರದಾ ಬಂದು ಇಬ್ಬರು ಸೊಸೆಯರಿಗೆ ಸಮಜಾಯಿಷ ಹೇಳುತ್ತಾಳೆ. ಇನ್ನು ಇಬ್ಬರು ತಣ್ಣಗಾಗುತ್ತಾರೆ. ಸಾರಿ ಅಕ್ಕ, ಈಗ ಏನ್ ಮಾಡೋಣ? ಆರ್ಡರ್ಸ್ ತುಂಬಾ ಇದೆ. ಮೊದಲ ದಿನವೇ ಹಿಂದಕ್ಕೆ ಕಳಿಸೋದು ಚೆನ್ನಾಗಿರಲ್ಲ. ತಂಗಿ, ನೀನ್ ಅವ್ರಿಗೆ ಏನೋ ಒಂದು ವಿಷಯ ಹೇಳು, ನಾನು ಒಂದು ಪ್ರಯತ್ನ ಮಾಡ್ತೀನಿ ಎಂದು ಫೋನ್ ತೆಗೆಯುತ್ತಾಳೆ. ಶಾರದಾ ಭಾವನಾ ಕೌಂಟರ್ ಹತ್ರಕ್ಕೆ ಬರ್ತಾರೆ. ಫುಡ್ ಆರ್ಡರ್ ಕೊಟ್ಟವರು ಫುಡ್ ಬಗ್ಗೆ ಕೇಳುತ್ತಾ ಇರ್ತಾರೆ. ಶಾರದಾ ಭಾವನಾ ಕತೆ ಹೇಳ್ತಾ ಇರ್ತಾರೆ. 10 ನಿಮಿಷಕ್ಕೆ ಸಿಲಿಂಡರ್ ಬರುತ್ತದೆ. ಅಡಿಗೆ ಸ್ಟಾರ್ಟ್ ಆಗುತ್ತದೆ. ಎಲ್ಲ ಮೇಲೆ ಅನಾಮಿಕಾ ಮೊದಲ ದಿನವೇ ನಮ್ಮ ಅರ್ಧರಾತ್ರಿ ಹೋಟೆಲ್ ಮರ್ಯಾದೆನ ಕಾಪಾಡಿದ್ಲಲ್ವಾ ಭಾವನಾ? ಹೌದು ಅತ್ತೆ. ಇನ್ನು ಎಲ್ಲರಿಗೂ ಚಕಚಕ ಫುಡ್ ಸಪ್ಲೈ ನಡೆಯುತ್ತಾ ಇರುತ್ತದೆ. ಕಸ್ಟಮರ್ಸ್ ಫುಡ್ ತಿಂದು ಅಕ್ಕ ಟೇಸ್ಟ್ ಸೂಪರ್, ವೇಟ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳಿ ಹೊರಟೋಗ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ರಾತ್ರಿ 2 ಗಂಟೆ ಆಗುವ ಹೊತ್ತಿಗೆ ಸ್ಟಾಕ್ ಆಲ್ಮೋಸ್ಟ್ ಆಗಿ ಹೋಗಿರುತ್ತದೆ. ಕ್ಯಾಶ್ ಕೌಂಟರ್ ಹತ್ರ ಲೆಕ್ಕ ನೋಡುತ್ತಾರೆ. ಬಿರಿಯಾನಿ 38 ಪ್ಲೇಟು, ಪಾಸ್ತಾ ಶವರ್ಮಾ 36 ಪ್ಲೇಟು ಮಾರಾಟವಾಗಿರುತ್ತದೆ. ಕೇವಲ 2 ಪ್ಲೇಟೇ ಭೇದ. ಅಂದ್ರೆ ನಾವು ಆಲ್ಮೋಸ್ಟ್ ಸಮಾನನೇ ಅಕ್ಕ. ಇನ್ ಮೇಲಿಂದ ಸ್ಪರ್ಧೆ ಎಲ್ಲ ತಂಗಿ, ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಸರಿ ಅಕ್ಕ. ವಾರಗಿತ್ತಿಯರು ಕಲಿತು ಕೆಲಸ ಮಾಡಿದ್ರೆ ಅರ್ಧರಾತ್ರಿ ಕೂಡ ಸಕ್ಸಸ್ ಬರುತ್ತೆ ಅಂತ ನಮಗ ಅರ್ಥವಾಯ್ತು ತಂಗಿ. ಹೌದು ಅಕ್ಕ. ಹಾಗೆ ಇಬ್ಬರು ಸೊಸೆಯರು ಸೇರಿ ಮನೆ ಕೆಲಸ, ಅಡುಗೆ ಕೆಲಸದ ಜೊತೆಗೆ ಅರ್ಧರಾತ್ರಿ ಹೋಟೆಲ್ ಕೆಲಸ ನೋಡಿಕೊಳ್ಳುತ್ತಾ ವ್ಯಾಪಾರವನ್ನು ನಡೆಸುತ್ತಾ ಇರುತ್ತಾರೆ. ಮೂನ್ ಲೈಟ್ ಅರ್ಧರಾತ್ರಿ ಹೋಟೆಲ್ ಓಪನಿಂಗ್ ಹಿಟ್ ಆದ ನಂತರ ಪ್ರತಿ ರಾತ್ರಿ ಸ್ವಲ್ಪ ರದ್ದಿ ಹೆಚ್ಚಾಗುತ್ತಲೇ ಇರುತ್ತದೆ. ಅನಾಮಿಕ ಭಾವನೆ ಇಬ್ಬರು ಕೂಡ ನಂಬಿಕೆಯಿಂದ ಕೆಲಸವನ್ನು ಶುರು ಮಾಡುತ್ತಾರೆ. ಆದ್ರೆ ಒಂದು ಶುಕ್ರವಾರ ರಾತ್ರಿ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗುತ್ತದೆ. ಸಮಯ ರಾತ್ರಿ 12:40 ಇರುತ್ತದೆ. ಇಬ್ಬರು ಕುಡುಕರು ಅಲ್ಲಿಗೆ ಬರುತ್ತಾರೆ. ಒಂದು ಟೇಬಲ್ ಹತ್ರ ಕೂತಿರುತ್ತಾರೆ. ಆರ್ಡರ್ ಹೇಳುತ್ತಾರೆ. ಅವರ ಮಾತುಗಳು, ನಗುಗಳು, ಗಲಾಟೆ ನೋಡಿ ಮಿಕ್ಕ ಕಸ್ಟಮರ್ಸ್ ಸ್ವಲ್ಪ ಅಸೌಕರ್ಯವಾಗಿ ಫೀಲ್ ಆಗುತ್ತಾರೆ. ಅಕ್ಕ, ಹೀಗಿದ್ದರೆ ಫ್ಯಾಮಿಲೀಸ್ ಬರೋದಿಲ್ಲ. ಹೌದು ತಂಗಿ, ನಮ್ಮ ಅರ್ಧರಾತ್ರಿ ಹೋಟೆಲ್ ಹೆಸರು ಹಾಳಾಗುತ್ತೆ. ನೀನ್ ಇಲ್ಲೇ ಇರು, ನಾನು ಹೋಗಿ ಮಾತಾಡಿಸಿ ಕಳಿಸ್ತೀನಿ ಎಂದು ಅನಾಮಿಕಾ ಅವರ ಹತ್ರಕ್ಕೆ ಬರುತ್ತಾಳೆ. ಹೇಳಿ ಅಣ್ಣಂದ್ರೆ, ಇಬ್ಬರಿಗೂ ಏನ್ ಬೇಕು? 3 ಬಿರಿಯಾನಿ ಪಾರ್ಸೆಲ್ ಕಟ್ಟಿ. ಸಿಂಗಲ್ ಪ್ಲೇಟ್ಸ್ ಆದ್ರೆ 300 ರೂಪಾಯಿ ಆಗುತ್ತೆ. ದುಡ್ಡಿಲ್ಲ, ನಮಗೆ ಉಚಿತವಾಗಿ ಕೊಡ್ಬೇಕು, ಇಲ್ಲ ಅಂದ್ರೆ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಎಂದು ಬೆದರಿಸುತ್ತಾ ಇರುವ ಹಾಗೆ ಹೇಳುತ್ತಾನೆ. ಅನಾಮಿಕಂಗೆ ಕೋಪ ಬರುತ್ತೆ. ಆದ್ರೆ ಕಂಟ್ರೋಲ್ ಮಾಡ್ಕೊಂಡು, ಇಲ್ಲಿ ಯಾರಿಗೂ ಫ್ರೀ ಆಗಿಲ್ಲ ರೀ, ದುಡ್ಡು ಕೊಡ್ಲೇಬೇಕು, ಇಲ್ಲ ಅಂದ್ರೆ ಬಿರಿಯಾನಿ ಕೊಡೋದಂತೂ ಆಗೋದಿಲ್ಲ ಎಂದು ಅನಾಮಿಕ ಹೇಳುತ್ತಲೇ ಅವರು ಬಾಯಿಗೆ ಬಂದ ಮಾತನ್ನು ಅಂದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕ ಭಾವನ ಕಣ್ಣಿನಲ್ಲಿ ನೀರು ಬರುತ್ತದೆ. ಅಕ್ಕ, ನಾವು ಇಷ್ಟೊಂದು ಕಷ್ಟಪಟ್ಟು ಇಟ್ಕೊಂಡಿದೀವಿ, ಇವರು ದಿನ ಬಂದು ಗಲಾಟೆ ಮಾಡಿದ್ರೆ ಹೇಗೆ? ನಾವು ಭಯಪಟ್ಟು ಮುಚ್ಚಕ್ಕಾಗಲ್ವಲ್ಲ ತಂಗಿ ಎಂದು ಇಬ್ಬರು ದುಃಖ ಪಡುತ್ತಾ ಇರುವಾಗ ರಮೇಶ್ ವಿನೋದ್ ಅಲ್ಲಿಗೆ ಬರುತ್ತಾರೆ. ನಡೆದ ವಿಷಯ ತಿಳಿದುಕೊಳ್ಳುತ್ತಾರೆ. ನೀವು ದುಃಖ ಪಡಬೇಡಿ,
ಇನ್ನು ಮೇಲಿಂದ ರಾತ್ರಿ ಸಮಯದಲ್ಲಿ ನಾವು ಇಲ್ಲೇ ಇರ್ತೀವಿ. ಹೌದು ಒತ್ತಿಗೆ, ನಾನು ಅಣ್ಣಯ್ಯ ನೋಡ್ಕೋತೀವಿ. ನೀನು ಭಾವನಾ ಕಿಚನ್ ಅಲ್ಲಿದ್ದು ಅಡುಗೆ ನೋಡ್ಕೊಳ್ಳಿ ಎಂದು ಹೇಳುತ್ತಲೇ ಅನಾಮಿಕ ಭಾವನ ಸಂತೋಷ ಪಡುತ್ತಾರೆ. ನಂತರ ದಿನದಿಂದ ರಮೇಶ್ ವಿನೋದರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಅನಾಮಿಕ ಭಾವನ ಕಿಚನ್ ನೋಡ್ಕೋತಾ ಇರ್ತಾರೆ. ರಮೇಶ್ ವಿನೋದರು ಬಂದ ಕಸ್ಟಮರ್ಸ್ಗೆ ಬೇಕಾದ ಫುಡ್ ಅನ್ನ ತಿಳಿದುಕೊಂಡು ಸಪ್ಲೈ ಮಾಡ್ತಾ ಇರ್ತಾರೆ. ಕುಡಿದು ಬರುವವರಿಗೆ ಸರ್ವಿಸ್ ಇಲ್ಲವೆಂದು ಹೋಟೆಲ್ ಮುಂದೆ ಒಂದು ಚಿಕ್ಕ ಬೋರ್ಡ್ ಕೂಡ ಇಡುತ್ತಾರೆ. ಫ್ಯಾಮಿಲೀಸ್ ಕೂಡ ನಂಬಿಕೆಯಿಂದ ಅಲ್ಲಿಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ಅಕ್ಕ, ನಾವು ಸ್ಪರ್ಧೆಯಿಂದ ಶುರು ಮಾಡಿ ಫ್ಯಾಮಿಲಿನ ನಿಲ್ಲಿಸಿದೀವಿ. ಹೌದು ತಂಗಿ, ಅರ್ಧರಾತ್ರಿ ಹೋಟೆಲ್ ನಮಗೆ ಧೈರ್ಯದ ಜೊತೆ ಬಲ ಕೂಡ ಕೊಟ್ಟಿದೆ. ಇದು ಕೇವಲ ಹೋಟೆಲ್ ಅಲ್ಲ, ನಮ್ಮ ಐಕ್ಯತೆಗೆ ನಿದರ್ಶನ. ಹಾಗೆ ಆ ವಾರಗಿತ್ತಿಯರಿಬ್ಬರು ಸೇರಿ ಅರ್ಧರಾತ್ರಿ ಹೋಟೆಲ್ ಹೆಸರಿನಿಂದ ಒಳ್ಳೆ ವಿಜಯವನ್ನು ಸಾಧಿಸುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆಯ ಜೊತೆ ಮತ್ತೆ ಸೇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.